ಶಿವಣ್ಣನವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಮೆರಿಕಾದಲ್ಲಿ ಸರ್ಜರಿ ನಂತರ ಡಿಸ್ಚಾರ್ಜ್ ಆಗಿದ್ದಾರೆ ಶಿವಣ್ಣ. ಸರ್ಜರಿ ನಂತರ ಹೊರಗೆ ಕಾಣಿಸಿಕೊಂಡಿದ್ದಾರೆ ಹ್ಯಾಟ್ರಿಕ್ ಹೀರೋ. ಕಳೆದ ಡಿಸೆಂಬರ್ 22ನೇ ತಾರೀಕು ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಗೆ ಅಡ್ಮಿಟ್ ಕೂಡ ಆಗಿದ್ರು ಶಿವಣ್ಣ. 24ಕ್ಕೆ ಅಂದರೆ ಡಿಸೆಂಬರ್ 24ಕ್ಕೆ ಶಿವಣ್ಣ ಅವರಿಗೆ ಮೂತ್ರಕೋಶದ ಸರ್ಜರಿ ಕೂಡ ಆಗಿತ್ತು. 14 ದಿನಗಳ ನಂತರ ಚಿಕಿತ್ಸೆ ಪಡೆದು ಆರೋಗ್ಯವಾಗಿದ್ದಾರೆ ಶಿವಣ್ಣ. ಆಸ್ಪತ್ರೆಯ ಬಳಿ ಇರುವಂತಹ ಖಾಸಗಿ ಹೋಟೆಲ್ನಲ್ಲಿ ಉಳ್ಕೊಂಡಿದ್ದಾರೆ ಶಿವಣ್ಣನವರ ಫ್ಯಾಮಿಲಿ. ಸರ್ಜರಿ ನಂತರ ಇನ್ನೂ 2 ಚೆಕಪ್ ಬಾಕಿ ಇದ್ದು 2 ಚೆಕಪ್ ಅನ್ನ ಮುಗಿಸಿಕೊಂಡು ಜನವರಿ 24ರ ರಾತ್ರಿ ಇಂಡಿಯಾಗೆ ಶಿವಣ್ಣ ಮರಳಲಿದ್ದಾರೆ. ಜನವರಿ 26 ಬೆಂಗಳೂರಿಗೆ ಮತ್ತೆ ಮರಳಲಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ಈಗಾಗಲೇ ಒಂದು ಕಡೆ ದುಗುಡ ಆತಂಕ ಅನ್ನೋದು ಮರೆಯಾಗಿದೆ. ಸಕ್ಸಸ್ಫುಲಿ ಈಗ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ನಟ ಶಿವಣ್ಣ ಅವರು ಅಮೆರಿಕದಲ್ಲಿರುವಂತಹ ಆಸ್ಪತ್ರೆಯಲ್ಲಿ ಮಿಯಾಮಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದ್ರು. ಚಿಕಿತ್ಸೆ ಈಗ ಫಲಕಾರಿಯಾಗಿದೆ. ಫೈನಲಿ ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟ ಶಿವಣ್ಣ ಅವರು ಎಲ್ಲ ಆರೋಗ್ಯ ಸಮಸ್ಯೆಯನ್ನ ಮೆಟ್ಟಿ ಬಂದಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಗಮನಿಸ್ತಾ ಇದ್ದೀರಿ. ಸೊ ಇನ್ನೆರಡು ಚೆಕಪ್ ಬಾಕಿ ಇದೆ. ಹಾಗಾಗಿ ನಂತರ ಸಂಪೂರ್ಣವಾಗಿ ಗುಣಮುಖರಾಗೋಗ್ತಾರೆ. ಜನವರಿ 24ರ ಬಳಿಕ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಕ್ಯಾನ್ಸರ್ನಿಂದ ಗುಣಮುಖರಾದ ಶಿವಣ್ಣ ಕೆಲ ದಿನಗಳ ಹಿಂದೆಯಷ್ಟೇ ವಿಡಿಯೋ ಸಂದೇಶವನ್ನು ಕೂಡ ಕಳಿಸಿದ್ರು ಅವರ ಅಭಿಮಾನಿಗಳಿಗೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಯತೀಶ್ ದೊಡ್ಡಿಹಳ್ಳಿ. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಯತೀಶ್, ಗಮನಿಸ್ತಾ ಇದ್ದೀವಿ, ನಿಜಕ್ಕೂ ಕೂಡ ನಮ್ಮ ಕನ್ನಡಿಗರಿಗೆ ಬಹಳ ಸಂತಸದ ವಿಷಯ ಅಂತಾನೆ ಹೇಳ್ಬೋದು. ನಮ್ಮ ಕನ್ನಡದ ಹೆಮ್ಮೆಯ ಪುತ್ರ ಶಿವಣ್ಣ ಅವರು ಈಗ ಫೈನಲಿ ಹೆಲ್ದಿಯಾಗಿ ಮತ್ತೆ ಇಂಡಿಯಾಗೆ ಮರಳ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ. ನೀವು ಒಂದು ಮಾತು ಹೇಳಿದ್ರಿ, ಇಡೀ ಕನ್ನಡಿಗರ ಖುಷಿಯ ವಿಚಾರ. ಅಫ್ಕೋರ್ಸ್ ಇಡೀ ಕನ್ನಡಿಗರು ಈ ವಿಚಾರ ಕೇಳಿ ತುಂಬಾ ಖುಷಿಯಾಗಿರ್ತಾರೆ. ಯಾಕಂದ್ರೆ ಶಿವಣ್ಣ ಆರೋಗ್ಯವಾಗಿ ವಾಪಸ್ ಬರ್ಲಿ, ಶಿವಣ್ಣಿಗೆ ಯಾವುದೇ ಸಮಸ್ಯೆ ಆಗದಿರ್ಲಿ ಅಂತ ಇಡೀ ಕನ್ನಡಿಗರು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು. ಎಷ್ಟೋ ಬಾರಿ ಹೋಮ ಹವನ ಎಲ್ಲ ಕೂಡ ಮಾಡಿದ್ರು. ಆ ಒಂದು ಹವನ ಹೋಮ ಎಲ್ಲದೂ ಕೂಡ ಫಲಿಸಿದೆ ಅನ್ನೋದಕ್ಕೆ ಈಗ ಬೆಸ್ಟ್ ಎಕ್ಸಾಂಪಲ್. ಈಗ ಶಿವಣ್ಣ ಖುಷಿಯಾಗಿ ಆರಾಮಾಗಿ ಇದ್ದಾರೆ ಅನ್ನೋದು. ಕಳೆದ 18ರಂದು ಶಿವಣ್ಣ ಅಮೆರಿಕಕ್ಕೆ ಅಮೆರಿಕ ಹೊರಟಿದ್ದಾರೆ. ಅಂದ್ರೆ ಅಲ್ಲಿ ಅವ್ರಿಗೊಂದು ಸ್ಮಾಲ್ ಸರ್ಜರಿ ಆಗ್ಬೇಕಿರುತ್ತೆ. 24ರಂದು ಸರ್ಜರಿ ಕೂಡ ಆಗುತ್ತೆ. ಎಲ್ಲರಿಗೂ ಕೂಡ ಎಲ್ಲರೂ ಒಂದು ಟೆನ್ಷನ್ ಇತ್ತು, ಏನಾಗುತ್ತೆ ಏನಾಗ್ಬೋದು ಅನ್ನೋ ಟೆನ್ಷನ್ ಇತ್ತು. ಬಟ್ ಸರಿಸುಮಾರು 6 ಗಂಟೆಗಳ ಕಾಲ ಸುದೀರ್ಘ ಸರ್ಜರಿ ಆದ ಬಳಿಕ ಅವರ ಕ್ಯಾನ್ಸರ್ ಏನಿತ್ತು ಅದನ್ನ ತೆಗೆದು ಹಾಕಿದ್ದಾರೆ. ಅದಾದ ಬಳಿಕನೇ ಹೇಳಿದ್ರು ಶಿವಣ್ಣವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಒಂದು ಮಾತನ್ನ ಹೇಳಿದ್ರು, ಈಗ ಆರೋಗ್ಯವಾಗಿದ್ದಾರೆ, ಎಲ್ಲರೂ ಕೂಡ ಭಯ ಪಡಬೇಡಿ, ನಿಮ್ಮೆಲ್ಲರ ಪ್ರಾರ್ಥನೆ ಫಲಿಸಿದೆ ಅನ್ನೋ ಮಾತನ್ನ ಅವತ್ತು ಹೇಳಿದ್ರು. ಅದಾದ ಬಳಿಕ ಒಂದಷ್ಟು ಶಿವಣ್ಣ ಜೊತೆ ಇರೋರು ಕೂಡ ಈ ಬಗ್ಗೆ ಹೇಳಿದ್ರು. ಡಾಕ್ಟರ್ ಕೂಡ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟಿದ್ರು ಚಂದ್ರಕಲಾ. ಸೊ ಬಟ್ ಶಿವಣ್ಣ ಎಲ್ಲೂ ಕೂಡ ಮಾತಾಡಿರ್ಲಿಲ್ಲ, ಏನಾಗಿದೆ ಎಷ್ಟು ಬಟ್ ಆರೋಗ್ಯವಾಗಿದ್ದೀನಿ, ಆರೋಗ್ಯದ ಬಗ್ಗೆ ಆಗ್ಲಿ ಪ್ರತಿಯೊಂದು ವಿಚಾರ ಬಗ್ಗೆ ಶಿವಣ್ಣ ಹೇಳಿಲ್ಲ. ಆದ್ರೆ 1ನೇ ತಾರೀಕಿಂದು ಶಿವಣ್ಣ ಆ ಬಗ್ಗೆ ಅಂದ್ರೆ ಬಂದು ಒಂದು ಮಾತನ್ನ ಹೇಳಿದ್ರು, ನಾನು ಆರೋಗ್ಯವಾಗಿದೆ, ನಿಮ್ಮೆಲ್ಲರ ಪ್ರೀತಿಯಿಂದ ತುಂಬಾ ಚೆನ್ನಾಗಿದೆ ನನ್ನ ಮಾತನ್ನ ಕೂಡ ಶಿವಣ್ಣ ಕನ್ಫರ್ಮ್ ಮಾಡಿದ್ರು. ಸೊ ಇದೀಗ ಮತ್ತೊಂದು ಖುಷಿ ವಿಚಾರ, ಎಲ್ಲರೂ ಈಗ ಫೋಟೋ ಹಂಚ್ಕೊಂಡಿರೋದು. ಅಂದ್ರೆ ಅಮೆರಿಕದಲ್ಲಿ ಒಂದು ಫೋಟೋ ಹಂಚ್ಕೊಂಡು ಒಂದು ಫೋಟೋ ಕಳಿಸ್ಕೊಟ್ಟಿದ್ದಾರೆ. ಜೊತೆ ನಾವು ತುಂಬಾ ಆರೋಗ್ಯವಾಗಿದ್ದೀವಿ ಮಾತನಾಡಿದ್ರೆ ಶಿವಣ್ಣ ಇರ್ಬೋದು, ನಿವಿ ಇರ್ಬೋದು, ಜೊತೆಗೆ ಅವ್ರ ಶಿವಣ್ಣ ಜೊತೆ ಯಾರು ಹೋಗಿದ್ರು ಎಲ್ಲರೂ ಕೂಡ ಅಲ್ಲಿ ಫೋಟೋ ನೀವು ಗಮನಿಸಬಹುದಾಗುತ್ತೆ. ಸೊ ಇಲ್ಲಿ ನಾವು ಆರೋಗ್ಯವಾಗಿದ್ದೀವಿ ಮಾತನ್ನ ಹೇಳಿದ್ರೆ, ಇನ್ನ ಏನು ಆಪರೇಷನ್ ಏನಾಯ್ತು ಆದಂತ ಸರ್ಜರಿ ಆದ ಹಾಸ್ಪಿಟಲ್ ಪಕ್ಕನೆ ಒಂದು ಪ್ರೈವೇಟ್ ಹೋಟೆಲ್ ನಲ್ಲಿ ಇರುವಂತದ್ದು. ಇನ್ನೊಂದು ಸ್ವಲ್ಪ ದಿನ ಅಲ್ಲಿ ಇರ್ತಾರೆ. ಈ ತಿಂಗಳು 24ಕ್ಕೆ ಅಂದ್ರೆ ಜನವರಿ 24ರಂದು ಹೊರಡ್ತಾರೆ ಆಗ್ತದೆ. ಒಂದು 24 hours ಜರ್ನಿ ಇರುತ್ತೆ. 24 ನೈಟ್ ಹೊರಟ್ರೆ 26 ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಅವರು ಬೆಂಗಳೂರು ರೀಚ್ ಆಗ್ತಾರೆ ಚಂದ್ರಕಲಾ. ಯತೀಶ್, ಮತ್ತೊಂದು ಕಡೆ ಗಮನಿಸಬೇಕಾಗುತ್ತೆ, ನಿಜಕ್ಕೂ ಕೂಡ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ಶಿವರಾಜ್ ಕುಮಾರ್ ಅವರು ಇನ್ನೇನು ಏರ್ಪೋರ್ಟ್ಗೆ ಇಳಿತಾ ಇದ್ದಂತೆ ಅವರ ಅಭಿಮಾನಿಗಳು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತಾನೂ ಕೂಡ ಅಂದ್ಕೊಳ್ತಾ ಇದ್ದಾರೆ. ಹಾರ ತುರಾಯಿ ಕೇಕ್ ಅನ್ನ ಕಟ್ ಮಾಡೋದ್ರ ಮುಖಾಂತರ ಅವರ ಈ ಆ ಸೆಲೆಬ್ರೇಷನ್ ಮಾಡಬೇಕು ಅಂತ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ. ಅಫ್ಕೋರ್ಸ್ ಯಾಕೆಂದ್ರೆ ಶಿವಣ್ಣ ಅಂತಂದ್ರೆ ಅವರು ಕರ್ನಾಟಕ ಚಕ್ರವರ್ತಿ, ಇಡೀ ಸ್ಯಾಂಡಲ್ವುಡ್ ನ ಒಂದು ಮಹಾನ್ ನಟ, ಕೋಟ್ಯಾನು ಕೋಟಿ ಅಭಿಮಾನಿಗಳು ಇರುವಂತ ಆರಾಧ್ಯ ದೈವ ಅವರು.
ಸೊ ಅವ್ರು ಬರ್ತಾರೆ ಅಂದ್ರೆ ಅದೊಂದು ಅವ್ರನ್ನ ವೆಲ್ಕಮ್ ಮಾಡಕ್ಕೆ ಇಡೀ ಇಂಡಸ್ಟ್ರಿ ಕಾದು ಕುಳಿತಿರುತ್ತೆ, ಅವ್ರ ಅಭಿಮಾನಿ ಬಳಗ ಕಾದು ಕುಳಿತಿರುತ್ತೆ. ಬಟ್ ಯಾವ ಟೈಮಿಗೆ ಬರ್ತಾರೆ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದ್ರೆ ಸಮಟೈಮ್ಸ್ ಅವ್ರು ಮಿಡ್ ನೈಟ್ ಬರ್ತಾರೆ, ಮಿಡ್ ನೈಟ್ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಕಷ್ಟ ಆಗ್ಬೋದು ರಿಸೀವ್ ಮಾಡ್ಕೊಳ್ಳೋಕೆ. ಆದ ಬಳಿಕ 26th ಮಾರ್ನಿಂಗ್ ಅಂದ್ರೆ ಮನೆ ಹತ್ರ ಒಂದು ಸೆಲೆಬ್ರೇಷನ್ಸ್ ಇರ್ಬೋದು, ಅಭಿಮಾನಿಗಳು ಅಲ್ಲಿಗೆ ಹೋಗೋದಿರ್ಬೋದು, ಶಿವಣ್ಣ ನೋಡೋದಕ್ಕೆ ಹೋಗೋದಿರ್ಬೋದು, ಅಥವಾ ಏನು ಇಂಡಸ್ಟ್ರಿಯ ಜನರು ಏನಿದ್ದಾರೆ ಎಲ್ಲರೂ ಕೂಡ ಹೋಗಿ ಶಿವಣ್ಣ ಆರೋಗ್ಯವನ್ನ ವಿಚಾರಿಸಿಕೊಳ್ಳುವಂತ ಕೆಲಸವನ್ನ ಮಾಡಬಹುದು ಅಂತ ಅನ್ಕೊಳ್ತೀನಿ. ಅದೇ ಬರುವಂತ ಟೈಮಲ್ಲಿ ಏನಾಗ್ಬೋದು ಅನ್ನೋಕೆ ಒಂದು ಸ್ಟೇಟಸ್ ಆ ಟೈಮಲ್ಲಿ ಕೊಡ್ಬೋದು ಚಂದ್ರಕಲಾ.